ನಮಸ್ಕಾರ. ಇಂದು ನಾವು ಮಹಾಶಿವರಾತ್ರಿಯ ಆಚರಣೆ, ಅದರ ಪೌರಾಣಿಕ ಹಿನ್ನೆಲೆ ಮತ್ತು ಅದರ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಶಿವರಾತ್ರಿ ಎಂದರೆ ಶಿವನ ಪವಿತ್ರ ರಾತ್ರಿಯು. ವರ್ಷದಲ್ಲಿ ಬರುವ ಪ್ರತಿಯೊಂದು ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಶಿವರಾತ್ರಿ ಆಗಿದ್ದರೂ ಕೂಡ ಫಾಲ್ಗುಣ ಮಾಸದಲ್ಲಿ ಬರುವ ಮಹಾಶಿವರಾತ್ರಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಈ ರಾತ್ರಿ ಭಕ್ತರು ಜಾಗರಣೆ ಮಾಡಿ ಉಪವಾಸವಿದ್ದು ಶಿವನ ಆರಾಧನೆ ಮಾಡುತ್ತಾರೆ. ಇನ್ನು ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಪುರಾಣಗಳಲ್ಲಿ ಹಲವು ಕಥೆಗಳು ಶಿವರಾತ್ರಿಯ ಮಹತ್ವವನ್ನು ವಿವರಿಸುತ್ತವೆ. ಒಂದು ಪ್ರಸಿದ್ಧ ಕತೆ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹ ನಡೆದದ್ದು ಎಂದು ಹೇಳುತ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಸಮುದ್ರ ಮಥನ ಸಮಯದಲ್ಲಿ ಹೊರಬಂದ ವಿಷವನ್ನು ಭಗವಾನ್ ಶಿವನು ಕುಡಿದು ಲೋಕವನ್ನು ರಕ್ಷಿಸಿದ ದಿನವೂ ಇದೆ. ಆದ್ದರಿಂದ ಈ ದಿನವನ್ನು ಭಕ್ತರು ಕೃತಜ್ಞತೆಯೊಂದಿಗೆ ಆಚರಿಸುತ್ತಾರೆ. ಇನ್ನು ಆಚರಣೆ ವಿಧಾನ ಅದನ್ನು ನೋಡೋದಾದರೆ, ಶಿವರಾತ್ರಿಯಂದು ಭಕ್ತರು ಬೆಳಗ್ಗೆ ಸ್ನಾನ ಮಾಡಿ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಶಿವಲಿಂಗ ಅಭಿಷೇಕ ಮಾಡಲಾಗುತ್ತದೆ. ಹಾಲು, ಮೊಸರು, ಜೇನು, ತುಪ್ಪ, ಬಿಲ್ವದ ಎಲೆಗಳಿಂದ ಪೂಜೆ ಸಲ್ಲಿಸಲಾಗುತ್ತದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ರಾತ್ರಿ 4 ಪ್ರಹರಗಳಲ್ಲಿ ಪೂಜೆ ಮಾಡುವುದು ವಿಶೇಷವಾಗಿದೆ. ಜಾಗರಣೆ ಮಾಡಿ ಭಜನೆ, ಕೀರ್ತನೆ, ಶಿವನ ಕಥೆಗಳನ್ನು ಕೇಳುವುದು ಈ ದಿನದ ವಿಶೇಷತೆಯಾಗಿದೆ. ಇನ್ನು ಮಹತ್ವ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ನೋಡೋದಾದರೆ, ಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಶುದ್ಧಿ ಮತ್ತು ಆತ್ಮ ಜಾಗೃತಿಯ ದಿನವಾಗಿದೆ. ಶಿವ ಎಂದರೆ ಮಂಗಳ, ಶಾಂತಿ, ಕಲ್ಯಾಣ. ಈ ದಿನ ಮನಸ್ಸಿನಲ್ಲಿರುವ ಎಲ್ಲ ಅಹಂಕಾರ, ದ್ವೇಷ, ಕ್ರೋಧಗಳನ್ನು ತ್ಯಜಿಸಿ ಶಾಂತಿ ಮತ್ತು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಸಂದೇಶ ಈ ಹಬ್ಬ ನಮಗೆ ನೀಡುತ್ತದೆ. ಉಪವಾಸವು ದೇಹದ ಶುದ್ಧಿಗೆ ಸಹಾಯ ಮಾಡುತ್ತದೆ. ಜಪ ಮತ್ತು ಧ್ಯಾನವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ರಾತ್ರಿಯಲ್ಲಿ ಮಾಡಿದ ಪೂಜೆ 1000 ಪಟ್ಟು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಇಂದಿನ ತುರ್ತು ಜೀವನದಲ್ಲಿ ಶಿವರಾತ್ರಿ ನಮಗೆ ಒಂದು ಸಂದೇಶ ನೀಡುತ್ತದೆ. ಸ್ವಲ್ಪ ಸಮಯವನ್ನು ನಮ್ಮೊಳಗೆ ಕಳೆಯೋಣ, ಮನಸ್ಸನ್ನು ಸ್ಥಿರಗೊಳಿಸೋಣ, ಆತ್ಮ ಪರಿಶೀಲನೆ ಮಾಡೋಣ. ಒಂದು ರಾತ್ರಿ ಜಾಗರಣೆ ಮಾಡಿ ಶಿವನ ಸ್ಮರಣೆ ಮಾಡಿದರೆ ನಮ್ಮ ಒಳಗಿನ ಅಜ್ಞಾನ, ಕತ್ತಲೆ ದೂರವಾಗಿ ಜ್ಞಾನ ಬೆಳಕು ಬೆಳಗುತ್ತದೆ. ಶಿವರಾತ್ರಿ ನಮಗೆ ತ್ಯಾಗ, ಶಾಂತಿ, ಸಹನೆ ಮತ್ತು ಭಕ್ತಿ ಎಂಬ 4 ಮಹತ್ವದ ಗುಣಗಳನ್ನು ಕಲಿಸುತ್ತದೆ. ಆದ್ದರಿಂದ ಈ ಪವಿತ್ರ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯೋಣ. ಇನ್ನು ಅನಾರೋಗ್ಯದಲ್ಲಿದ್ದವರು ನಾಳೆ ಮಹಾಶಿವರಾತ್ರಿಯ ದಿನ ಒಂದು ಶ್ಲೋಕವನ್ನು ಹೇಳ್ತೀನಿ. ಈ ಶ್ಲೋಕವನ್ನು ನಾವು 108 ಬಾರಿ ಪಠಿಸೋದ್ರಿಂದ, ದಿನವೂ ಪಠಿಸಬೇಕು, ಬಟ್ ನಾಳೆ ಪಠಿಸೋದ್ರಿಂದ ಅದರ ಲಾಭ ನಮಗೆ ತುಂಬ ಸಿಗುತ್ತೆ. ಆರೋಗ್ಯ ತುಂಬನೇ ಸುಧಾರಣೆ ಆಗ್ತಾ ಹೋಗುತ್ತೆ. ಆ ಶ್ಲೋಕ ಹೀಗಿದೆ: ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂ ಭಜೆ. ಇದನ್ನು 108 ಸಲ ಜಪಿಸಿ. ಇದರಿಂದ ತುಂಬ ಲಾಭವಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವನ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.